ನಮಸ್ತೆ ವೀಕ್ಷಕರೇ, ನಾವೀಗ ಒಂದು ಕೃಷಿ ಮೇಳದಲ್ಲಿ ನಾಗಮಂಗಲದ ಒಂದು ಸಾವಯವ ರೈತರ ಸಂಘದ ಒಂದು ಅಂಗಡಿ ಶಾಪ್ ಮುಂದೆ ಇದ್ದೀವಿ. ಬನ್ನಿ, ಅವರು ಯಾವ್ಯಾವ ವೆರೈಟಿ ಆದಂಥ ಹಣ್ಣು ತರಕಾರಿಗಳನ್ನ ಇಟ್ಟಿದ್ದಾರೆ, ಅದನ್ನು ಯಾವ ರೀತಿ ಬ್ರೀಡ್ ಮಾಡಿ ಯಾವ ರೀತಿ ಒಂದು ಪ್ಯೂರ್ 100% ಸಾವಯವದಲ್ಲೇ ಬೆಳೆಸಿದ್ದಾರೆ, ಅವರನ್ನೇ ಮಾತಾಡಿಸಿ ಕೇಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಮ್ಮ ಹೆಸರು? ನಮ್ಮ ಹೆಸರು ವೀರಪ್ಪ ಸರ್. ಯಾವ ಊರು ಸರ್? ನಾವು ದೇವಲಾಪುರ ಹೋಬಳಿ ತೋಪಿನಕೆರೆಯವರು ಸರ್. ನಾಗಮಂಗಲ ತಾಲೂಕರೇನಾ? ನಾಗಮಂಗಲ ತಾಲೂಕೆರೆ. ಸರ್, ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ? ಸಾವಯವಕ್ಕೆ ಬದಲಾಗಿ ಎಷ್ಟು ವರ್ಷ ಆಯ್ತು? ನಾವು ಸುಭಾಷ್ ಪಾಳೇಕರ್ ಪದ್ಧತಿನ ಇದರಲ್ಲಿ ಸುತ್ತೂರಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ವಿ ಸರ್. ಅಷ್ಟಿನಿಂದ ನಾಟಿ ಹಸಿನ ಗಂಜಲ ತಪ್ಪೆ ಜೀವಾಮೃತ ಮಾಡ್ಕೊಂಡು ಅಷ್ಟದಿಂದ ರೆಫರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಗಿ, ತೆಂಗಿನ ಗಿಡ, ಅಡಿಕೆ ಗಿಡ, ಬಾಳೆ ಗಿಡ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ನೀವು ಪೂರ್ತಿ ಸಾವಯವದಲ್ಲೇ ವ್ಯವಸಾಯ ಮಾಡ್ತಿದ್ದೀರಾ? ಸುಮಾರಾಗಿ ಒಂದು 10-12 ವರ್ಷದಿಂದಾನು ಬರ್ತಾ ಇದ್ದೀವಿ ಸರ್. ಅದೇ ಸೆಮಿನಾರ್ ಎಲ್ಲಿ ನಡೀತದೆ ಅಲ್ಲಲ್ಲೇ ನೋಡ್ಕೊಂಡು ಏನು ಬದಲಾಗುತ್ತೆ ಏನಾಗುತ್ತೆ ನೋಡ್ಕೊಂಡು ವೆಲ್ವೆಟ್ ಬೀನೀಸ್ ಹಾಕೋದು, ಚೀ ಹಾಕೋದು, ಇದೆಲ್ಲ ವೆಲ್ವೆಟ್ ಬೀನೀಸ್ ಎಲ್ಲ ನಮ್ಮ ನಾಡಲ್ಲಿ ಇರಲಿಲ್ಲ. ಆ ಸೆಮಿನಾರಲ್ಲಿ ಪಾಳೇಕರ್ ಸೆಮಿನಾರಲ್ಲಿ ಹೇಳಿದ್ರು. ಆವಾಗ ಒಂದು 9 ಬೀಜ ತಂದಿದೆ, 18 kg ಆಗಿತ್ತು. ಆ 18 kgನ ಇವಾಗ ಎಲ್ಲ ಕಡೆನೂ ರೈತರಿಗೆ ಕೊಟ್ಟು ಹಾಕಿಸ್ತಾ ಇದ್ವಿ. ಭೂಮಿನೂ ಆಗುತ್ತೆ, ಹೈನುಗಾರಿಕೆಗೆ ಒಳ್ಳೆಯದು, ಆ ಭೂಮಿಗೂ ಒಳ್ಳೆಯದು. 2 ವರ್ಷ ಬಿಡ್ತು ಅಂದರೆ 1 ಎಕರೆಗೆ ಹಾಕಿದ್ರೆ 4 ಎಕರೆಗೆ ಬೀಜ ಅದೇ ಸಿಡಿತೈತಿ. ಇದು ಇವಾಗ ವೆಲ್ವೆಟ್ ಬೀನೀಸು ಇದಾಗಿದೆ, ಮಾಡ್ತಾ ಇದೆ ವೆಲ್ವೆಟ್ ಬೀನೀಸು ನೋಡಿ. ಇದೆ ಮನೆಗಳು ಇನ್ನೂ ಬೇಕಾದಷ್ಟು ಉದ್ದ ಬೆಳೀತಾರೆ. ಅಲ್ಲ ಕ್ರೇಜಿ 250 ರೂಪಾಯಿ. ಎಲ್ಲ ಕಡೆ ಸಿಗೋದಿಲ್ಲ, ಇವಾಗ ಹೇಳಿದ್ರೆ ಎಲ್ಲ ಕಡೆನೂ ಸಿಗುತ್ತೆ. ಆದರೆ ಸ್ವಲ್ಪ ರೈತರು ಈಗ ಹೆಚ್ಚು ದಿನಗಳಲ್ಲಿ ಸ್ವಲ್ಪ ಜನಕ್ಕೆ ಪರಿಚಯ ಆಗಿರೋದ್ರಿಂದ ನಮ್ಮ ನಾಗಮಂಗಲ ತಾಲೂಕಲ್ಲಿ ಇದು ಹೆಚ್ಚು ಈ ರೈತರ ತಾವು ಸಿಗ್ತಾ ಇದೆ. ಒಬ್ಬೊಬ್ರು ರೈತರ ತಾವು ಸಿಗ್ತಾ ಇದೆ. ಇದು ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಸಂತೋಷ್ ತಿಮ್ಮೇಗೌಡ ಅಂತೇಳಿ. ಸರ್, ನೀವು ರೈತ ವೃತ್ತಿಯನ್ನ ಬಿಟ್ಟು ಬೇರೆ ಏನು ವರ್ಕ್ ಮಾಡ್ತೀರಾ ಸರ್? ನಾನು ಬಂದು ಮೂಲತಃ ರೈತನ ಮಗನ. ಈಗ್ಲೂ ನಾವು ಕೃಷಿ ಚಟುವಟಿಕೆ ನಾನು ಶುರು ಮಾಡಿ 25 ವರ್ಷ ಆಯಿತು. ನಾವು ಬರೀ ನಾವೇ ಮಾಡೋದಲ್ದಲ್ಲೇ ಬೇರೆಯವ್ರಿಗೂ ಮಾದರಿ ಆಗಬೇಕು ಅಂತೇಳಿ ಇಲ್ಲೇನು ಸಾವಯವ ಬೆಳಿತಿದ್ದೀವಿ. ಇಲ್ಲೇನು ಒಂದು ರೀಸೈಕ್ಲಿಂಗ್ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಅಣಬೆ ಕೃಷಿ ಮೇಜರಾಗಿ ತೊಗೊಂಡು ಅಣಬೆಯಿಂದ ಏನೆಲ್ಲ ಉತ್ಪನ್ನಗಳನ್ನ ಬರೀ ಒಂದೇ ಅಣಬೆಯಿಂದ ಆದಾಯ ಒಂದೇ ಗಳಿಸಬಾರ್ದು ಅಂತೇಳಿ ಕುರಿ ಕೋಳಿಗಳಿಗೆಲ್ಲ ಮೇವು ಮಾಡಿಕೊಂಡು ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬೇಕು ಅನ್ನೋದು ಮೇಜರಾಗಿ ಇಟ್ಕೊಂಡು ನಾವು ಮಾಡ್ತಾ ಸಾವಯವ ಉತ್ಪನ್ನಗಳನ್ನ ಆಹಾರನ ಬೇರೆಯವ್ರಿಗೂ ತಿನ್ನಿಸ್ಬೇಕು, ಆರೋಗ್ಯವಂತರಾಗಿರಬೇಕು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದು. ಬೇರೆ ಬೇರೆ ಜಿಲ್ಲೆ ರಾಜ್ಯಕ್ಕೆ ಹೋಗಿ ಇವತ್ತು ತರಬೇತಿನೂ ಕೊಡ್ತಿದ್ದೀವಿ. ಅದ್ರ ಮಾದರಿಯಾಗಿ ತೊಗೊಂಡು ಇಡೀ ತಾಲೂಕಲ್ಲಿ ಯಾರ್ಯಾರು ಸಾವಯವ ಉತ್ಪನ್ನಗಳನ್ನ ಮಾಡ್ತಿದ್ದಾರೆ ಅಂತ ರೈತರನ್ನ ಒಂದು ಟೀಮ್ ಮಾಡಿ ನಾವು ದೇಸಿ ಉತ್ಪನ್ನಗಳು, ನಾವು ಸಾವಯವ ಮಾಡಬೇಕು ಅಂತಂದರೆ ದೇಸಿ ಹಸುವಿನ ಉತ್ಪನ್ನಗಳನ್ನ ಮಾಡ್ಕೋಬೇಕು. ಬೇಸಾಯ ಮಾಡಬೇಕು ಅಂತಂದರೆ ಆ ದೇಸಿ ಉತ್ಪನ್ನಗಳನ್ನ ಮಾಡಿಕೊಂಡು ಹೂವಿನ ಬೇಸಾಯ, ಈ ಬೀಜಗಳು, ದೇಸಿ ಬೀಜಗಳು, ತರಕಾರಿಗಳು, ಹಣ್ಣುಗಳು, ಅಣಬೆ ಮೌಲ್ಯವರ್ಧಿತ ಉತ್ಪನ್ನಗಳು ಮತ್ತು ಸಿರಿಧಾನ್ಯ ಉತ್ಪನ್ನಗಳು, ಸಿರಿಧಾನ್ಯದಿಂದ ಮಾಡೋಂಥ ಉತ್ಪನ್ನಗಳನ್ನ ಮಹಿಳೆಯರು, ನಮ್ಮ ಸಂಘದಲ್ಲಿ ಹೆಚ್ಚಾಗಿ ಮಹಿಳೆಯರನ್ನ ತೊಗೊಂಡಿದ್ದೀವಿ ಅಂತ ಎಲ್ಲರೂ ಸೇರಿ ಇದು ತಾಲೂಕು ಸಾವಯವ ರೈತರ ಸಂಘ, ನಾಗಮಂಗಲ ತಾಲೂಕು ರೈತರ ಸಂಘ ಅಂತ ಮಾಡಿ ತುಂಬ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಎಲ್ಲರ ಕಡೆಯಿಂದ. ಈ ಲೆವೆಲ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಸಹಕಾರ ಮುಖ್ಯ ಇತ್ತು. ಎಲ್ಲರೂ ಮಾಧ್ಯಮದವರು ಸೇರಿಕೊಂಡು ನಮ್ಮ ಎಲ್ಲ ಮಾಧ್ಯಮನೂ ಬಂದು ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ನಮ್ಮ ರೈತರ ಸಹಕಾರ ಇದ್ದರೆ ಇದೇ ಥರ ಇನ್ನೂ ಅಧಿಕಾರಿಗಳು, ರೈತರು ಈ ಥರ ನಮ್ಗೆ ಸಪೋರ್ಟ್ ಮಾಡ್ತಿದ್ರೆ ಇಡೀ ಇನ್ನೂ ಮಾದರಿಯಾಗಿ ಎಲ್ರಿಗೆ ಒಂದು ಸಾವಯವ ಉತ್ಪನ್ನನ ತಿನ್ನಿಸ್ಬೋದು, ಆರೋಗ್ಯವಾಗಿ ಅಂತ ಇಡ್ಬೋದು ಅನ್ನೋದು ಕಾನ್ಸೆಪ್ಟಲ್ಲಿ ಎಲ್ರಿಗೂ ಬೀಜ ಕಡಿಮೆ ರೇಟಲ್ಲಿ, ಇಲ್ಲೇನು ಬರೀ ಬೀಜ ಕೊಡೋದಲ್ದಲ್ಲಿ ಅದ್ರ ಬೇಸಾಯನ ಹೇಗೆ ಮಾಡ್ಬೋದು, ಈಗ ಈ ಬೀಜ ಕೊಟ್ಟು ಸುಮ್ಮನೆ ಕಳಿಸೋದಲ್ಲ, ಯಾವ್ಯಾವ ಕಾಲದಲ್ಲಿ ನಾಟಿ ಮಾಡಬೇಕು ಮತ್ತು ಈ ಉತ್ಪನ್ನಗಳನ್ನ ಹೇಗೆ ಬಳಸಬೇಕು, ನಾವು ವ್ಯಾಲ್ಯೂ ಅಡಿಷನಲ್ಲಿ ಹೇಗೆ ಮಾಡಬೇಕು, ಪ್ರತಿಯೊಂದಕ್ಕೂ ತರಬೇತಿನೂ ಸುಧಾ ಇಲ್ಲಿ ನೋಡಿ ಸರ್, ತರಬೇತಿನೂ ಕೊಡ್ತೀವಿ ಅಂತ ನಾವು ಹಾಕ್ಸಿದ್ದೀವಿ. ಇಲ್ಲಿ ಬರೀ ನಾವು ಮಾತ್ರ ಕಲ್ತ್ಕೊಂಡು ನಾವೇ ಸುಮ್ಮನಿರೋ ಸೀಕ್ರೆಟ್ ಏನಿಲ್ಲ ಸರ್. ಇದು ರೈತರು ಬೆಳಿಬೇಕು, ಎಲ್ಲ ಸಾವಯವ ಅಲ್ಲ, ನಾರ್ಮಲ್ ರೈತರು ಈ ಥರ ಬರಬೇಕು. ಇಂಥ ಬಂದಂಥ ರೈತರು ಇವಾಗಲೂ ಕೇಳ್ತಿದ್ದಾರೆ, ಸಾವಯವ ಮಾಡೋ ಅಂಥವ್ರು ಯಾರಾದರೂ ಇದ್ದರೆ ನಮ್ಮ ಸಂಘಕ್ಕೆ ನಾವು ಸದಸ್ಯತ್ವ ತೊಗೊಂಡು ಅವರಂತ ಬರೋಂಥ ಮೌಲ್ಯವರ್ಧನೆ ಉತ್ಪನ್ನ ಮತ್ತು ಫ್ರೆಶ್ ತರಕಾರಿನೂ ನಾವು ನಮ್ಮ ಸಂಘದ ಮುಖಾಂತರ ಮಾರ್ಕೆಟಿಂಗು ಮಾಡಿಸ್ಕೊಡ್ತೀವಿ ಸರ್. ಸರ್, ಈಗ ಈಗಿನ ಕಾಲದಲ್ಲಿ ಸ್ವಲ್ಪ ಯುವಕರು ಸ್ವಲ್ಪ ಮಟ್ಟಿಗೆ ಆಸಕ್ತಿ ತೋರಿಸ್ತಿದ್ದಾರೆ ವ್ಯವಸಾಯದಲ್ಲಿ. ಬಟ್ ಈಗ ಅವ್ರ ತಂದೆ ಕಾಲದಿಂದನೂ ಒಂದು ವ್ಯವಸಾಯನ ಮಾಡ್ಕೊಬಂದಿದ್ದಾರೆ.
ಈಗ ಏಕಾಏಕಿ ನಾನು ಸಾವಯವ ಮಾಡಬೇಕು ಅಂದರೆ ಈಗ 3 ತಿಂಗಳು ನಾನು ಸಾವಯವ ಗೊಬ್ಬರ ಯೂಸ್ ಮಾಡಿ ವ್ಯವಸಾಯ ಮಾಡಿದ ತಕ್ಷಣ ಅದು ಪೂರ್ತಿ ಸಾವಯವ ಆಗುತ್ತಾ, ಅಥವಾ ಅದು ಕಂಪ್ಲೀಟ್ ಸಾವಯವ ಕೃಷಿ ಅಂತ ಅನ್ಸ್ಕೊಳ್ಬೇಕಂದ್ರೆ ಏನೇನು ಪ್ರೊಸೀಜಿಂಗ್ ಇದೆ? ಸರ್ ಕಡಿಮೆ ಅಂದ್ರೂ 4-5 ವರ್ಷ ಬೇಕು. ಸಂಪೂರ್ಣವಾಗಿ ನಾವು ಸಾವಯವ ನಾನು ಅಳವಡಿಸ್ಕೊತೀನಿ ಅಂತ ಇವತ್ತು ಶುರು ಮಾಡಿದ್ರು ಇಲ್ಲಿಂದ 5 ವರ್ಷ ಬೇಕು. ನಮ್ಮ ಭೂಮಿನ ಫಲವತ್ತತೆನ ಚೇಂಜ್ ಮಾಡಬೇಕು. ಈ ಕೆಮಿಕಲ್ ಆಯ್ತಲ್ಲ, ಅದಕ್ಕೆ ಮೊದಲೇ ನಾವು ಇದು ವೆಲ್ವೆಟ್ ಬೀನ್ಸ್ ಅಂತ ಹೇಳ್ತೀವಿ ಸರ್. ಇದು ಒಂದೇ ಒಂದು ಬೀಜ ಹಾಕಿದ್ರೆ 30 ಅಡಿ ಹೋಗುತ್ತೆ ಸರ್. ಇದು 15 ಅಡಿ ಈ ಕಡೆ 15 ಅಡಿ ಈ ಕಡೆ ಹೋದರೆ ಇದು ಮಲ್ಚಿಂಗ್. ಈಗ ಸಾವಯವ ಮಾಡಬೇಕು ಅಂದರೆ ಫಸ್ಟ್ನೇ ನಮ್ಮ ಸ್ಟೇಜ್ ದ್ವಿದಳ ಧಾನ್ಯಗಳನ್ನ ಹಾಕಬೇಕು, ಗೋ ಉತ್ಪನ್ನಗಳನ್ನ ತಯಾರು ಮಾಡ್ಕೋಬೇಕು. ಈಗ ನಮ್ಮಲ್ಲಿ ಗೋವು ಇರಲ್ಲ ಅಂದ್ಕೊಳ್ಳಿ, ನಾವೇ ಬೇಕಂದರೆ ಅವ್ರಿಗೆ ಗೋ ಉತ್ಪನ್ನಗಳನ್ನ ಕೊಡ್ತೀವಿ ನೀವು ಮಾಡೋ ಅಂಥ ರೈತರಿಗೆ. ಯುವ ರೈತರು ನಮ್ಮ ಈ ಥರ ಯುವ ರೈತರುಗಳು ಇರ್ತಾರಲ್ಲ, ಅಂಥವ್ರಿಗಂತೂ ಏನು ಬೇಕು ಸಪೋರ್ಟು, ಮಾಹಿತಿ ಜೊತೆಗೆ ಉತ್ಪನ್ನನೂ ಬೆಳೆ ಬೆಳೆಯೋದಕ್ಕೆ ಬೀಜಗಳು ಬೇಕಾ, ಗೋ ಉತ್ಪನ್ನಗಳು ಬೇಕಾ, ಈ ಥರ ಎಲ್ಲ ಕೊಟ್ಟು ನಾವು ಕಡಿಮೆ ರೇಟಲ್ಲಿ ಒಂದು ಎಲ್ರಿಗೂ ಮಾಹಿತಿ ತಿಳಿಬೇಕು ಅನ್ನೋದೇ ಸ್ಟಾಲ್ ಹಾಕಿರೋದು. ದುಡ್ಡು ಮಾಡಬೇಕು ಅನ್ನೋ ದೃಷ್ಟಿಲಿ ಹಾಕಿಲ್ಲ. ಆರೋಗ್ಯವಂತವಾಗಿ ಜನರು ಇರಬೇಕು, ಸಾರ್ವಜನಿಕರು ತಿನ್ನಬೇಕು, ಆರೋಗ್ಯವಾಗಿ ಇರಬೇಕು ಅಂತ ಈ ಪ್ಲಾನಿಂಗ್ ಮಾಡಿದ್ದೀವಿ ಸರ್. ಈಗ ಯಾರೋ ಒಬ್ರು ರೈತರು ಒಂದು ಜಮೀನಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ, ಅವ್ರು ಬೆಳೆದಂಥ ಬೆಳೆನ ತಗೊಂಬಂದು ಇಲ್ಲ ಸರ್ ಇದು ಸಾವಯವ ಅಂತ ಹೇಳಿದ ತಕ್ಷಣ ನಂಬೋದಕ್ಕೆ ಕಷ್ಟ ಆಗುತ್ತೆ ಈ ಯೂಶಲ್ ಆಗಿ. ಈಗ ಅವರು ಸಾವಯವ ಅಂತ ಗುರುತಿಸ್ಕೊಳ್ಳೋಕ್ಕೆ ಈಗ ನಿಮ್ಮ ಪರವಾಗಿ ಏನಾದರೂ ಗುರ್ತಿದೆಯಾ, ಅಥವಾ ಯಾವ ರೀತಿ ನಿಮ್ಮ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ? ನಾವು ಸರ್ ನಾವು ಜಮೀನಿಗೆ ಹೋಗಿ ನೋಡೋದು, ನಾವು ಮಣ್ಣನ್ನ ಟೆಸ್ಟ್ ಮಾಡಿ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿ ನೋಡೋದಲ್ಲ. ನಾವೇ ಮಣ್ಣನ್ನು ಆ ಭೂಮಿಗೆ ಹೋಗಿ ಇವ್ರು ಏನೇನು ಬಳಸ್ತಿದ್ದಾರೆ, ನಾವೇ ವಿಜ್ಞಾನಿಗಳ ಥರ ಹೋಗಿ ಕಣ್ಣಿಂದ ನೋಡಿದ್ರೆ ಅಲ್ಲಿ ಏನೇನು ಮಾಡ್ತಿದ್ದಾರೆ. ಡೈರೆಕ್ಟಾಗಿ ನಾವು ಅಲ್ಲಿ ಬರೀ ಇಲ್ಲಿ ನೀವು ತಂದು ಕೊಟ್ಟರೆ ತೊಗೊಳ್ಳಲ್ಲ ಸರ್. ಈಗ ಯಾರೋ ಒಬ್ಬರು ಮೆಂಬರ್ಶಿಪ್ ತೊಗೋತೀವಿ ಅಂತ ದುಡ್ಡು ಕೊಟ್ಟರೆ ನಾವು ತೊಗೊಳ್ಳಲ್ಲ ಸರ್. ನಾವು ನಿಮ್ಮ ಏನು ಉತ್ಪನ್ನಗಳು ಸಿಗುತ್ತೆ, ಯಾವ ಥರ ಮಾಡ್ತಿದ್ದೀರಾ, ಅವ್ರಿಗೆ ಬರೀ ಮಾತಲ್ಲೇ ಗೊತ್ತಾಗೋಗುತ್ತೆ. ಏನು ನಾವು ಉತ್ಪನ್ನ ಏನು ಕೇಳ್ತೀವಲ್ಲ, ಏನು ಬಳಸ್ತಿದ್ದೀರಾ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ, ಇದರ ಆಧಾರದ ಮೇಲೆ ನಾವು ಅವ್ರ ಜಮೀನು ವಿಸಿಟ್ ಮಾಡಿ ಇವ್ರನ್ನ ತೊಗೋಬೋದಾ. ಈಗ ಇವ್ರು ಮಾಡ್ತಿದ್ದಾರೆ ಅಂದರೆ ಇವ್ರ ಕಡೆ ನಿಮ್ಮ ಮಾಡ್ಕೋಬೋದು, ಇವ್ರ ನಂಬಿಕೆ. ಈಗ ನನ್ನ ಕಡೆಯಿಂದ ಅಂದರೆ ಇನ್ನೊಬ್ರು ಯಾರೋ 4 ಜನ ಹೋಗಿ ವಿಸಿಟ್ ಮಾಡ್ತೀವಿ. ಅದಕ್ಕೆ ಅಷ್ಟೂ ಸಾಕಾಗಲ್ಲ, ಸ್ವಲ್ಪ ಮಾಡ್ತಿದ್ದಾರೆ, ತರಬೇತಿನೂ ಕೊಟ್ಟು ಬೇಕಾದ್ರೆ ಆಡ್ ಮಾಡ್ಕೊಂಡು. ಸರ್ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ಹೇಗೆ ಸಂಪರ್ಕ? ಸರ್ ನಾಗಮಂಗಲದಲ್ಲಿ ಒಂದು ಟೀಮ್ ಇದೆ, ನಾಗಮಂಗಲ ತಾಲೂಕು ಸಾವಯವ ರೈತರ ಸಂಘ ಅಂತ. ಬೇಕಾದ್ರೆ ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಂಪ್ಲೆಟ್ ಎಲ್ಲ ಕಡೆನೂ ನಾವು ಮಾಹಿತಿ ತಿಳಿಸ್ಬೇಕು ಅಂತಲೇ ಪಾಂಪ್ಲೆಟು ಮಾಡಿಸಿದ್ದೀವಿ ಸರ್. ಇದೊಂದು ವೇದಿಕೆ ನಮಗೆ. ಇಂಥ ಕೃಷಿ ಮೇಳಗಳು, ಬೇರೆ ಬೇರೆ ಸಂತೆಗಳು ಈ ಥರ ನಾವು ಟಾರ್ಗೆಟ್ ಹಾಕ್ಕೊಂಡು ರೈತರಿಗೆ ಮಾಹಿತಿ ತಿಳಿಸ್ತೀವಿ ಸರ್. ಒಳ್ಳೊಳ್ಳೆ ಪ್ರತಿಕ್ರಿಯೆ ಐತೆ. ಎಷ್ಟೋ ವರ್ಷ ಸರ್ 25 ವರ್ಷದ ಹಿಂದೆ ಇತ್ತು, ಇದು 25-30 ವರ್ಷದ ಹಿಂದೆ ಕತ್ತಿಕಾಯಿ ಅಂತ. ಇದು ಈ ಕಾಯಿನ ಇವತ್ತು ನೋಡಿರೋರು ಈ ಮೇಳದಲ್ಲಿ ಸಾವಿರಾರು ಲಕ್ಷಾಂತರ ಜನ ನೋಡಿ ಖುಷಿ ಪಟ್ಟಿರೋ. ಇಲ್ಲಿ ಈ ಬೀಜಗಳು, ಈ ದೇಸಿ ಬೀಜಗಳು, ಅಣಬೆನ ಮಣ್ಣಲ್ಲಿ ಬೆಳೆಯೋದ ಅಂತ ಕೇಳ್ತಾರೆ. ಅಣಬೆನ ಪಾಪ ನ್ಯಾಚುರಲ್ ಆಗಿ ಯಾವುದೋ ಮಳೆಗಾಲದಲ್ಲಿ ಒಂದ್ಸರಿ ತಿಂತಿದವರು ಈಗೂ ಅಣಬೆ ಬೆಳಿಬೋದಾ, ಅಣಬೆಲಿ ಇಷ್ಟೊಂದು ವೆರೈಟಿ ಆಯ್ತಾ, ಇಷ್ಟು ಕಡಿಮೆ ಸಮಯದಲ್ಲಿ ಬರುತ್ತಾ, ಇದರಿಂದ ಇಷ್ಟೊಂದು ಆರೋಗ್ಯ ಆಯ್ತಾ, ಅವ್ರು ಕೇಳೋ ಪ್ರಶ್ನೆ ನೋಡಿ. ಇವತ್ತು ನೀವು ನೋಡ್ತಿದ್ದೀರಾ, ನೀವೇನೆ, ನಾನು ಸುಮ್ಮನೆ ಹೇಳ್ತಿಲ್ಲ. ಜನರ ಪ್ರತಿಕ್ರಿಯೆ ಪಕ್ಕದ ಸ್ಟಾಲಲ್ಲಿ ಇಲ್ಲದೆ ಇದ್ರೂ ನಮಗೆ ಟೈಮ್ ಸಾಕಾಗ್ತಿಲ್ಲ ಅವ್ರಿಗೆ ಸಂದರ್ಶನ ಮಾಡೋಕ್ಕೆ. ಆಲ್ಮೋಸ್ಟ್ ಒಂದು 10 ನಿಮಿಷದಿಂದ ವೆಯ್ಟ್ ಮಾಡೋದು. ಹೌದು ನಾನು ನೋಡಿದೆ. ಪಾಪ ನೀವು ಅಷ್ಟೊಂದು ನಿಲ್ಲಿಸಬಾರ್ದು. ಮಾಧ್ಯಮ ಅಂದರೆ ನನಗೊಂದು ತುಂಬ ಗೌರವ. ಯಾಕೆ ಅಂತ ಅಂದರೆ ನಾವು ಇಷ್ಟೆಲ್ಲ ಮಾಡ್ತಿರೋದನ್ನು ಮಾಧ್ಯಮದಿಂದನೇ ಅತಿ ಹೆಚ್ಚು ಜನಪ್ರಿಯತೆ ತೊಗೊಂಡಿದ್ದೀವಿ. ನಿಮ್ಮ ಕರ್ನಾಟಕ ನ್ಯೂಸ್ ಇನ್ನೂ ಹೆಚ್ಚು ಪ್ರಚಲಿತ ಆಗಲಿ, ನಮ್ಮ ನ್ಯೂಸನ್ನು ಸುಧಾ ಬೇರೆಯವ್ರಿಗೆ ಮಾದರಿ ಆಗಲಿ. ನಮ್ದೇನು ಮಾಹಿತಿ ಮಾಡಿದ್ದೀರಾ ನಿಮ್ಮ ಮಾಧ್ಯಮಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯತೀಶ್ ಗೌಡ ಅಂತ. ಹಾಂ, ಇಲ್ಲೇ ತುಂಬಾ ಜನ ರೈತರು ಎಲ್ಲ ಬಂದಿದ್ದಾರೆ. ನಮ್ಮ ಹೆಸರು ಮಹಿಳೆಯರವ್ರೆ, ಮೇಡಮ್ ಬನ್ನಿ ಮುಂದೆ. ಇವ್ರನ್ನ ಬೇಕಂದ್ರೆ ನೀವು. ತಮ್ಮ ಹೆಸರು? ಅನ್ಸೂಯ ಅಂತ. ಯಾವ ಊರಿಂದ ಬಂದಿರ? ಅಂಚೆ ಚಿಟ್ನಳ್ಳಿ. ನೀವು ರೈತ ವ್ಯವಸಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇದೇ ಒಂದು ಸಾವಯವ ರೈತರ ಸಂಘ ನಾಗಮಂಗಲ ಇವರ ಒಂದು ಸ್ಟಾಲ್ನಲ್ಲಿ ಮತ್ತೊಬ್ಬರು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದ್ರು. ಅವ್ರು ಯಾರು ಅಂತ ನೋಡಿದ್ರೆ ಅದೇ ನಾಗಮಂಗಲ ತಾಲೂಕಿನ ಒಂದು ರೈತ ದಂಪತಿ. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ತಮ್ಮ ಹೆಸರು? ಶಿವರಾಮ್ ಅಂದ್ಬಿಟ್ಟು. ಮೇಡಮ್ ತಮ್ಮ ಹೆಸರು? ಜ್ಯೋತಿ. ಸರ್ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ದು ಅಲ್ಲಿ ಆಯ್ತು 17ರಲ್ಲಿ ಆಯ್ತು ಸರ್. ಅಥವಾ ಊರು ಸರ್? ಊರು ತಟ್ಟಳ್ಳಿ, ದೇವರಾಂಪುರ ಹೋಬಳಿ, ನಾಗಮಂಗಲ ತಾಲೂಕು ಸರ್. ಸರ್ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಾ? ನಾವು ಹುಟ್ಟಿದ್ದೇವೆ ವ್ಯವಸಾಯನೇ ಮಾಡ್ತಾರೆ. ಸುಮಾರು ಎಷ್ಟು ವರ್ಷ? ಅಲ್ಲಿ ಇವ್ರು ಬಂದು 10 ವರ್ಷದಿಂದ ಮಾಡ್ತಾವ್ರೆ. ನಾನು ಬಂದು ಒಂದು 10 ವರ್ಷದ ಹುಡುಗದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ಪೂರ್ತಿ ಸಾವಯವದಲ್ಲೇ ಮಾಡ್ತೀರಾ? ಆರ್ಗ್ಯಾನಿಕ್ ಆಗಿ? ಆರ್ಗ್ಯಾನಿಕ್ ಎಲ್ಲ ಮಿಕ್ಸಿಂಗ್ ಸರ್ ಇರೋದು ಹೇಳ್ಬೇಕು. ಅಂದರೆ ಸಾವಯವದಲ್ಲಿ ಬೆಳೆಯೋದು ಎಳ್ಳು, ತೊಗರಿ, ಎಳ್ಳು ಇವು ಮಾತ್ರ ಸಾವಯವದಲ್ಲಿ ಬೆಳಿಬೋದು. ಇನ್ನಿದ್ದು ತರಕಾರಿಗಳಿಗೆಲ್ಲ ಮಿಕ್ಸಿಂಗ್ ಆಗುತ್ತೆ, ಕೆಮಿಕಲ್ ಉಪಯೋಗ ಆಗುತ್ತೆ ಸರ್. ಇವಾಗ ತುಂಬಾ ಜನ ರೈತರು ನಿಮ್ಮ ಥರ ಯುವ ರೈತರು ಏನು ಹೇಳ್ತಾರೆ, ಊರಲ್ಲಿರುವಾಗ ಅಂದರೆ ಸಾಮಾನ್ಯ ವ್ಯವಸಾಯ ಮಾಡೋದೇ ಕಷ್ಟ,
ಅಂತಾರೆ ಸಾವಯವ ಎಲ್ಲಿ ಮಾಡಲಿ ಅಂತ ಹೇಳ್ತಾರೆ. ಬಟ್ ನಿಮ್ಮ ಪ್ರಕಾರ ಈ ಸಾವಯವ ಮಾಡಿಕೊಂಡು ರೈತ ಸಂತೋಷವಾಗಿರ್ಬೋದಾ, ನೆಮ್ಮದಿ ಜೀವನ ಮಾಡ್ಬೋದಾ? ಯಾವ ಟೈಮಲ್ಲಿ ಸಂತೋಷವಾಗಿರ್ಬೋದು ಸರ್? ಸಂತೋಷವಾಗಿರ್ಬೇಕು ಅಂದ್ರೆ ಮಳೆ ಹುಯ್ಬೇಕು, ಮಳೆ ಹೋದ್ಮೇಲೆ ಬೆಳೆ ಆಗ್ಬೇಕು ಅಷ್ಟೇ. ಅಷ್ಟೇ ಎರಡೇ. ಹಾಂ, ಸರ್, ರೈತ ಒಂದು ಯಶಸ್ವಿ ಕೃಷಿಯನ್ನು ಮಾಡಲಿಕ್ಕೆ ಏನು ಕಾರಣ ಸರ್? ರೀಸನ್ ಮಳೆ, ಇದು ಹೊಲದಲ್ಲಿ ಮಣ್ಣು, ಮನೇಲಿ ಹೆಣ್ಣು, ಇವೆರಡು ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಮೇಡಮ್, ನೀವೇನಾದರೂ ಹೇಳ್ತೀರಾ ಇದ್ರ ಬಗ್ಗೆ? ಒಟ್ಟಿನಲ್ಲಿ ಅವ್ರ ಶ್ರಮಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ದೇವ್ರ ಪ್ರತಿಫಲ ಕೊಡ್ತಾರೆ. ನೀವು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀರಾ? ಹೌದು, ಖಂಡಿತ ಇರ್ತೀವಿ ಸರ್. ಸರ್, ಈ ಸಾವಯವ ಕೃಷಿ ಆಗಿರ್ಬೋದು ಅಥವಾ ಸಾಮಾನ್ಯ ನಾರ್ಮಲ್ ಕೃಷಿ ಆಗಿರ್ಬೋದು, ಅದಕ್ಕೆ ರೈತನಿಗಿರುವಂಥ ಸಮಸ್ಯೆ ಅಥವಾ ಸವಾಲುಗಳು ಏನೇನಿದೆ ಸರ್? ಇವತ್ತಿನ ಸಮಸ್ಯೆ ಏನಪ್ಪ ಅಂದ್ರೆ ಹಳ್ಳಿ ಮಕ್ಳಿಗೆ ಹೆಣ್ಣು ಕೊಡ್ತಾಯಿಲ್ಲ, ಹೆಣ್ಣು ಕೊಟ್ಟರೆ ಮಳೆ ಹುಯ್ಯಕ್ಕೆ ಜನ ಇಲ್ಲ. ಇವತ್ತು ಮೇಯ್ನಾಗಿ ಕಾಣ್ತಾ ಇರೋದು ಅದೇನೆ. ಲೇಬರ್ ಸಮಸ್ಯೆ ಏನಪ್ಪ ಅಂದ್ರೆ ಹಳ್ಳಿಗೆ 4 ಮದುವೆ ಆದ್ರೆ ವರ್ಷಕ್ಕೆ ಅಲ್ಲಿಂದ ಬಂದು 4 ಆದ್ಮೇಲೆ 8 ಆದ್ಮೇಲೆ ಪ್ರತಿ ವರ್ಷ 8 ಜನ ಜಾಸ್ತಿ ಆಯ್ತದಾಗ ಲೇಬರ್ಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ಜನಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅಂಗನವಾಡಿಲಿ ಮಕ್ಕಳಿಲ್ಲ, ಸ್ಕೂಲ್ ಮಕ್ಕಳು, ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಲ್ಲ. ಇದೇ ದೊಡ್ಡ ಕೊರತೆ ನಡೀತಾ ಇರೋದು. ತರಕಾರಿ, ಟೊಮೊಟೊ ಏನು ಬೇಕಾದ್ರೂ ಬೆಳಿಬೋದು. ಇವತ್ತು ಹಳ್ಳಿ ಮಕ್ಳಿಗೆ ಹೆಣ್ಣು ತರೋಕ್ಕಾಯ್ತಿಲ್ಲ ಸರ್, ಅಷ್ಟೇ. ಸರ್, ಈಗ ಹೊಸದಾಗಿ ಸಾವಯವ ಮಾಡಬೇಕು ಅಂತ ಇರೋವಂಥ ಯುವಕರಿಗೆ ಅಥವಾ ಮುಂದೆ ನಾರ್ಮಲ್ ವ್ಯವಸಾಯ ಆಗಲಿ ಅಥವಾ ಸಾವಯವ ಆಗಲಿ ವ್ಯವಸಾಯ ಮಾಡಬೇಕು ಅಂತ ಉತ್ಸುಕತೆಯಲ್ಲಿ ಇರೋರಿಗೆ ಏನು ಸಜೆಷನ್ ಹೇಳಕ್ಕೆ ಇಷ್ಟ? ಏನಿಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಬಂದು ತನ್ನಲ್ಲೇ ಇರುತ್ತೆ, ತನ್ನಲ್ಲೇ ಮಾಡಿಕೊಂಡು ತನ್ನಲ್ಲೇ ಗೊಬ್ಬರ ಉಪಯೋಗಿಸ್ಕೊಂಡು ತನ್ನಲ್ಲೇ ಬಿತ್ತನೆ ತಗೊಂಡು ಸ್ಟಾರ್ಟಿಂಗಲ್ಲಿ ಯಾವುದೂ ಬಂಡವಾಳ ಹಾಕಂಗಿಲ್ಲ. ಈಗ ನೀವು ನೋಡಿರ್ಬೋದು, ಕೆಮಿಕಲ್ ಉಪಯೋಗಿಸ್ತೀನಿ ಅಂದರೆ 1 ಲಕ್ಷ ರೂಪಾಯಿ ಮಾಡಿಕೊಂಡೆ 2,000 ಟೊಮೊಟೊ ನೆಡಬೇಕು, ಮತ್ತು ಇಲ್ಲಾಂದ್ರೆ ಒಂದು 20 ಗುಂಟೆ ಈರುಳ್ಳಿ ಬೆಳಿಬೇಕು. ಅದಿಲ್ಲ ಅಂದ್ಬಿಟ್ಟು ಸಾವಯವದಲ್ಲಿ ಏನು ಬೆಳಿಬೋದಪ್ಪ ಅಂದ್ರೆ ಮೇಕೆನೂ ಬೆಳಿಬೋದು, ನಮ್ಮಲ್ಲೇ ಔಷಧಿ ಕಂಡು ಹಿಡ್ಕೋಬೋದು. ಮತ್ತು ಇಲ್ಲಾಂದರೆ ಈ ಬಿತ್ತನೆ ಬೀಜಗಳನ್ನ ಎಳ್ಳು, ತೊಗರಿ ಇವೆಲ್ಲ ಬೆಳ್ಕೊಂಡು, ಮತ್ತು ರಾಗಿಗೆ DAP ಯೂರಿಯಾ ಉಪಯೋಗಿಸ್ತಾರೆ. ಯೂರಿಯಾ ಕಂಡುಹಿಡಿದವ್ರು ಇವಾಗ ನಮ್ಮ ಡೆವಲಪರ್ದಾರೆ, ಅವರು ಯೂರಿಯಾನು ಕಂಡುಹಿಡ್ಕೋತಾರೆ. ಹಂತವಾಗಿ ಹೋಗ್ಬೇಕು, ಕೆಟ್ಟೋಗೈತೆ ಇಲ್ಲ ಅಂತಲ್ಲ ಭೂಮಿ, ಅದನ್ನು ನಾವು ಕಾಪಾಡ್ಕೋಬೇಕು ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀಟಾಗಿ ಇದೊಂದು ಮೇಲೂ ಇದು ನಾಗಮಂಗಲದ ಸಾವಯವ ರೈತರ ಸಂಘದ ಒಬ್ಬ ಯುವ ಸಮಗ್ರ ರೈತ, ಅವರಿಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಜಿಲ್ಲಾ ಮಟ್ಟದ ಸಮಗ್ರ ಕೃಷಿಕ ಅಂತಲ್ಲ ಸರ್, ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಅನ್ನೋ ಪ್ರಶಸ್ತಿ ಬಂದಿದೆ. ಇದೇ ಒಂದು ಕೃಷಿ ಮೇಳದಲ್ಲಿ ಇವರು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇದು ಒಂದು ಈ ನಾಗಮಂಗಲ ತಾಲೂಕಿಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಬನ್ನಿ, ಆ ರೈತರ ಸಂತೋಷ ಯಾವ ಮಟ್ಟಿಗಿದೆ ಅದನ್ನು ಪಡ್ಕೊಳ್ಳೋದಕ್ಕೆ ಅವರು ಎಷ್ಟು ವರ್ಷಗಳ ಶ್ರಮ ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಸರ್, ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಪರಮೇಶ್ ಅಂತ, ನಾಗಮಂಗಲ ತಾಲೂಕು, ಮಂಡ್ಯ, ಇದು ಕೊಣನೂರು ಗ್ರಾಮ. ನಾವು ವ್ಯವಸಾಯನ 15 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ಕಾಲದಲ್ಲಿ ಒಂದೊಂದೇ ಬೆಳೆಗೆ ತುಂಬ ಆರ್ಗ್ಯಾನಿಕ್ ಕೆಮಿಕಲ್ನ ಉಪಯೋಗಿಸಿ ಒಂದೇ ಜಾಸ್ತಿ ಬಂಡವಾಳ ಹಾಕಿ ಕಮ್ಮಿ ಆದಾಯ ತೆಗಿತಿದ್ರು. ನಾವು ಇತ್ತೀಚಿನ ದಿನಗಳಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ, ಆಮೇಲೆ VC ಫಾರಮ್ ಅಂತ ಮಾಧ್ಯಮ ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಸಾವಯವಕ್ಕೆ ಹೇಗೆ ಬರ್ಬೋದು, ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಆಗ್ಬೋದು, ಎಲೆ ಗೊಬ್ಬರ, ಹಸಿರೆಲೆ ಗೊಬ್ಬರನ ಉಪಯೋಗಿಸ್ಬೋದು, ಹೇಗೆ ಅರ್ಧ ನಾವು ಕೆಮಿಕಲ್ನ ಕಮ್ಮಿ ಮಾಡ್ಕೋಬೋದು ಅನ್ನೋದನ್ನ ತಿಳ್ಕೊಂಡು ಈ ಸಾವಯವಕ್ಕೆ ಬಂದಿದ್ದೀವಿ. ಸರ್, ಎಷ್ಟು ಎಕರೆ ಜಮೀನಲ್ಲಿ ನೀವು ಸಾವಯವ ಕೃಷಿ? ಟೋಟಲ್ 10 ಎಕರೆ ಇದೆ. ಅದರಲ್ಲಿ 4 ಎಕರೆ ಸಾವಯವ ಮಾಡ್ತೀವಿ. ಇನ್ನೊಂದು ಎಲ್ಲ ತೆಂಗು, ಅಡಿಕೆ, ಒಂದು ಸ್ವಲ್ಪ ಬೇರೆ ಅರಣ್ಯ ಇಲಾಖೆ ಬೆಳೆಗಳನ್ನ ಬೆಳೆದಿದ್ದೀವಿ. ಸರ್, ಏನೇನು ಬೆಳೆ ಬೆಳಿತೀರ ಸರ್ ನೀವು ಸಾವಯವದಲ್ಲಿ? ನಾವು ಈರುಳ್ಳಿ, ರಾಗಿ, ಭತ್ತ, ಅದು ಬಿಟ್ಟರೆ ಅರಣ್ಯ ಇಲಾಖೆಯಲ್ಲಿ ತೇಗ, ಶ್ರೀಗಂಧ, ರಕ್ತಚಂದನ, ಒಂದು ಎಕರೆಯಲ್ಲಿ ಹಣ್ಣಿನ ಗಿಡಗಳಿದ್ದಾವೆ. ಎಲ್ಲ ರೈತರು ಏನು ಅಂದರೆ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ಅವ್ರ ಜಮೀನುಗಳಲ್ಲಿ ಹಣ್ಣಿನ ಗಿಡಗಳನ್ನ ಹಾಕೋಬೇಕು. ಅದೇ ರೀತಿ ಅವರವರೇ ಸಾವಯವದಲ್ಲಿ ಬೆಳೆದು ಅವ್ರ ಆರೋಗ್ಯನ ಉಳಿಸ್ಕೊಂಡ್ರೆ ಇನ್ನು ನೆಕ್ಸ್ಟು ಪೀಳಿಗೆಯನ್ನು ಉಳ್ಸೋಕ್ಕೆ ಸಾಧ್ಯ ಆಗಿರೋದ್ರಿಂದ ಅವ್ರವ್ರ ಸ್ವಂತ ಮನೆಗೆ ಹಣ್ಣಿನ ಗಿಡಗಳನ್ನ ಬೆಳ್ಕೊಂಡಿದ್ವಿ ನಾವು ನಮ್ಮ ಮನೆಗೋಸ್ಕರ. ಆಮೇಲೆ ಬಂದಂಥ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಕೊಡ್ತೀವಿ. ಸರ್, ಈಗ ಸಾವಯವದಲ್ಲಿ ಬೆಳೆದಂಥ ಬೆಳೆಗಳಿಗೆ ಪ್ರೈಸ್ ಜಾಸ್ತಿ ಇರುತ್ತೆ, ಬೆಲೆ ಜಾಸ್ತಿ ಇರುತ್ತೆ. ಜನ ಏನು ಮಾಡ್ತಾರೆ, ಇಲ್ಲ ನಾನು ಕಡಿಮೆ ರೇಟಿಂದು ರಾಸಾಯನಿಕವಾಗಿ ಬೆಳೆದಿರೋದನ್ನೇ ತಗೊಂತೀನಿ ಅಂತ ಕೆಲವರು ಹೇಳ್ತಾರೆ. ಈ ಸಾವಯವಕ್ಕೆ ಮಾರ್ಕೆಟ್ ಎಲ್ಲಿದೆ ಸರ್? ಈಗ ಎಲ್ಲಿ ಸೇಲ್ ಮಾಡ್ತೀವಿ? ಎಲ್ಲೂ ಮಾರ್ಕೆಟ್ ಇಲ್ಲ ಸರ್, ನಾವೇ ಬೆಳೆದು ನಾವೇನೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ರೈತರುಗಳಿಗೆ ಪರಿಚಯ ಮಾಡಿಕೊಂಡು ನಾವೇ ಒಂದು ಸಂಘ, ನಾಗಮಂಗಲ ತಾಲೂಕು ರೈತರ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಬರೋ ರೈತರುಗಳಿಗೆ ನಾವು ಇದು ಮಾಡ್ತೀವಿ. ಸರ್, ನಿಮ್ಮ ಜಮೀನ್ ಹತ್ರನೇ ಹುಡ್ಕೊಂಬಂದು ತಗೊಳ್ಳೋರು ಇದ್ದಾರಾ ಸರ್? ಸ್ವಲ್ಪ ಜನ ಇದ್ದಾರೆ. ಆದರೆ ಇತ್ತೀಚೆಗೆ ಸಾವಯವ ಅನ್ನೋದು ಏನು ಕೆಮಿಕಲಲ್ಲಿ ಬೆಳೆದಿರೋದು ಸಾವಯವ ಅಂತ ಮಾರಿ ಹೆಸರು ಮಾಡಿರೋದ್ರಿಂದ ನಾವು ಸಾವಯವಾಗಿ ಬೆಳೆಯೋ ಅಂಥವ್ರಿಗೆ, ರೈತರಿಗೆ ಇದಿಲ್ಲ, ಜನಗಳಿಗೆ ಗುರುತಿಸಲ್ಲ. ಇವರು ಅದೇ ಥರನೇನೋ ಹೇಳ್ಕೊಂಬರ್ತಾರೆ ಅಂತಾರೆ. ಅದೇ ನಮ್ಮ ಜಮೀನಿಗೆ ಬಂದು ನೋಡಿದಾಗ ಹೌದಪ್ಪ ನಾವು ಜೀವಾಮೃತ ಉಪಯೋಗಿಸ್ತೀವಿ ಅವೆಲ್ಲನೂ ಮಾಡಿದಾಗ ನಂಬಿ ತೊಗೊಂಡೋಗ್ತಾರೆ.
ಸರ್ ನಿಮ್ಗೊಂದು ಚಿಕ್ಕ ವಯಸ್ಸಿಗೆ ಈ ಒಂದು ಪ್ರಶಸ್ತಿ ಬಂದಿದೆ, ಸಮಗ್ರ ಕೃಷಿಕ ಅನ್ನುವಂಥ ಪ್ರಶಸ್ತಿ. ಹಾ. ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ನಂಗೆ ತುಂಬ ಖುಷಿ ಇದೆ. ನನಗೆ ಅನ್ನೋದಕ್ಕಿಂತ ನಮ್ಮ ರೈತ ಬಾಂಧವರುಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ತಂದೆ ತಾಯಿಯರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಸಂಘಗಳಿಗೆ, ನಮ್ಮ ವಿಜ್ಞಾನಿಗಳಿಗೆ ತಲುಪ್ಸೋಕೆ ಹೇಳ್ತೀನಿ. ಯಾಕೆಂದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಬೆಳೆದು ಈ ಥರ ಮಾಡಿದ್ರೆ ನಾವು ಮುಂದೆ ಬರ್ತೀವಿ ಅಂತ ಅನ್ನೋದ್ರಿಂದ ನಮ್ಗೆ ಅವ್ರದ್ದು ಮಾರ್ಗದರ್ಶನ ತುಂಬ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Thank you. ನೋಡಿದ್ರಲ್ಲ ವೀಕ್ಷಕರೇ, ಒಂದು ನಾಗಮಂಗಲದ ಸಾವಯವ ಸಮಗ್ರ ರೈತರ ಒಂದು ಸಂಘದ ರೈತರು ಅವರಿಗೆ ಬಂದಂಥ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮೆಲ್ಲರ ರೈತ ಬಂಧುಗಳಿಗೆ ಬಂದಿದ್ದು ಅಂತ ಅವರ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಜನರು ಕೂಡ ಒಂದು ರಾಸಾಯನಿಕಗಳಿಂದ ಬೆಳೆದ ಬೆಳೆಗಳು ಮತ್ತು ಸಾವಯವದಿಂದ ಬೆಳೆದಂಥ ಬೆಳೆಗಳಿಗೆ ಒಂದು ವ್ಯತ್ಯಾಸವನ್ನು ತಿಳ್ಕೊಂಡು ಇಂಥ ಸಾವಯವ ರೈತರಿಗೆ ಉತ್ತೇಜನ ಕೊಡಬೇಕು ಅಂತ ಕೇಳ್ಕೊಳ್ತಾ, ಈ ರೈತರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಪ್ರತಿಕ್ರಿಯೆಗಳು ಸಿಕ್ಕಿ ಅವರ ಒಂದು ವ್ಯವಸಾಯದ ಬದುಕು ಉತ್ತಮವಾಗಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮ್ರಾಮನ್ ಸಚಿನ್ ಅವರ ಜೊತೆ ಯತೀಶ್ ಗೌಡ, ಕರ್ನಾಟಕ ನ್ಯೂಸ್, ಮಂಡ್ಯ.